ಶ್ರೀರಾಘವಂ ದಶರಥಾತ್ಮಜಮಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯರತ್ನದೀಪಂ ಆಜಾನುಬಾಹುಮರವಿಂದದಲಾಯತಾರಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಾಮಿ. ಜೈ ಶ್ರೀರಾಮ್. ನೋಡಿ, ಇವತ್ತು ತುಂಬ ವಿಶೇಷವಾಗಿರುವಂತಹ ದಿನ ಶ್ರೀರಾಮನವಮಿ. ವಸಂತ ಋತುವಿನ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ, ಅಂದರೆ 9ನೇ ದಿನವನ್ನು ನಾವು ವಸಂತ ನವರಾತ್ರಿ ಅಂತ ಹೇಳ್ತೀವಿ. ಪಾಡ್ಯದಿಂದ, ಅಂದರೆ ವಸಂತ ಋತುವಿನ ಪಾಡ್ಯಮಿಯಿಂದ 9 ದಿನಗಳ ಕಾಲ ಇದನ್ನು ನಾವು ವಸಂತ ನವರಾತ್ರಿ ಅಂತ ಕರಿತೀವಿ. ಇದರ ಜೊತೆ 9ನೇ ದಿನ ಶ್ರೀರಾಮ ನವಮಿ ಅಂತ ಮಾಡುವಂಥದ್ದು. ತುಂಬ ವಿಶೇಷವಾಗಿರುವಂಥ ಹಬ್ಬ ನಮ್ಮ ಹಿಂದೂ ಜನಗಳಿಗೆ, ಹಿಂದೂ ಸಂಪ್ರದಾಯವಾಗಿ ತುಂಬ ವಿಶೇಷವಾಗಿರುವಂಥ ಹಬ್ಬ ಈ ಶ್ರೀರಾಮನವಮಿ. ಇದನ್ನು ಯಾವ ರೀತಿ ಆಚರಣೆ ಮಾಡಬೇಕು, ಇದರಿಂದ ಏನೆಲ್ಲ ಅನುಕೂಲಗಳಿದೆ, ಯಾವ ರೀತಿ ಆಚರಣೆಗೆ ಬಂತು ಅನ್ನುವಂಥದ್ದು ತಿಳ್ಕೊಳ್ಳುವಂಥದ್ದು ತುಂಬ ವಿಶೇಷವಾಗಿರುವಂಥ ಮಾಹಿತಿ ಇದು. ನೋಡಿ, ಶ್ರೀರಾಮ ಆದರ್ಶ ಪುರುಷ ಅಂತ ಹೇಳ್ತೀವಿ. ಶ್ರೀರಾಮನ ಅವತಾರದ ಒಂದು ವಿಶಿಷ್ಟನೇ ತುಂಬ ವಿಶೇಷವಾಗಿರುವಂಥದ್ದು. ಯಾಕಂದರೆ ಮಹಾವಿಷ್ಣು ಅವತಾರ ಪುರುಷ ಅಂತ ಹೇಳ್ತೀವಿ. ತ್ರೇತಾಯುಗದಲ್ಲಿ ರಾಮನಾಗಿ ಈ ಮಹಾವಿಷ್ಣು ಅವತಾರ ಮಾಡಿರುವಂಥದ್ದು. ಅಂದರೆ ನೋಡಿ, ಮಹಾವಿಷ್ಣು ಅವತಾರಗಳಲ್ಲಿ ತುಂಬ ವಿಶೇಷವಾಗಿರುವಂತಹ ಅವತಾರಗಳಲ್ಲಿ ಒಂದು ಈ ರಾಮನ ಅವತಾರ. ಯಾಕೆ ರಾಮನ ಅವತಾರ ಆಯಿತು ಅನ್ನೋದು ತಿಳ್ಕೊಬೇಕಾಗುತ್ತೆ. ಯಾಕಂದರೆ ನಾವೊಂದು ಶ್ರೀರಾಮ ನವಮಿ ಹಬ್ಬದ ಆಚರಣೆ ಮಾಡ್ತಾ ಇದ್ದೀವಿ ಅಂತಂದರೆ ಇದರ ಹಿನ್ನೆಲೆ ಏನಿದೆ, ನಮ್ಮ ಸಂಪ್ರದಾಯದಲ್ಲಿ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಿನ್ನೆಲೆ ಏನಿದೆ, ಯಾವ ರೀತಿ ನಾವು ಆಚರಣೆಗಳನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ, ಇದನ್ನು ಅವಶ್ಯಕವಾಗಿ ಎಲ್ಲರೂ ಕೂಡ ತಿಳ್ಕೊಳ್ಳೇಬೇಕಾಗುತ್ತೆ. ನೋಡಿ, ಆ ಮಹಾವಿಷ್ಣು ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಗೋಸ್ಕರ ಅವತಾರಗಳನ್ನು ಎತ್ತುತ್ತಾ ಇದ್ದರು. ಅದರಲ್ಲಿ ಒಂದು ವಿಶೇಷವಾಗಿರುವಂಥದ್ದು ರಾಮನ್ನ ನಾವು ಹೇಳ್ತೀವಿ. ಇದರ ಜೊತೆ ದಶಾವತಾರಗಳಿರುವಂಥದ್ದು, ಅಂದರೆ ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ರಾಮ, ಭೃಗುರಾಮ, ಇದೆಲ್ಲ ನಾವು ಸಾಮಾನ್ಯವಾಗಿ ತಿಳ್ಕೊಂಬಿಟ್ಟಿರ್ತೀವಿ. ಅದರಲ್ಲೇ ಈ ರಾಮನವಮಿ, ರಾಮನ ಅವತಾರ ತುಂಬ ವಿಶೇಷ ಅಂತ ಹೇಳುವಂಥದ್ದು. ಸಾಮಾನ್ಯವಾಗಿ ಯಾಕೆ ರಾಮರ ಅವತಾರ ಆಯಿತು ಅಂತಂದರೆ ರಾವಣ ಕುಂಭಕರ್ಣ ಅವರ ಸಂಹಾರಕ್ಕೋಸ್ಕರ ಅಂತ ಶಾಸ್ತ್ರದಲ್ಲಿ ಇರುವಂಥದ್ದು. ಅಂದರೆ ಈಗ ನಾವು ಯಾಕೆ ಇದು ರಾವಣ ಕುಂಭಕರ್ಣ ಸಂಹಾರ ಬೇಕು ಅಂತ ಒಂದು ಚಿಕ್ಕದಾಗಿ ಒಂದು ಕಥೆ ರೂಪದಾಗಿ ನಾವು ನೋಡಿದಾಗ, ನಮ್ಮ ಏನಿದೆ ಒಂದು ಸಂಪ್ರದಾಯದಲ್ಲಿ ಒಂದು ಶಾಸ್ತ್ರದ ಮುಖಾಂತರವಾಗಿ ಆಗಲಿ ಅಥವಾ ನಮ್ಮ ಹಿಂದಿನ ಕಥೆಗಳೆಲ್ಲ ಏನು ಹೇಳ್ತಾ ಇದೆ ಅಂತಂದಾಗ ನೋಡಿ, ವೈಕುಂಠವಾಸಿಯಾದಂತಹ ಮಹಾವಿಷ್ಣುವಿನ ಅಲ್ಲಿ ದ್ವಾರಪಾಲಕರಾಗಿರುವಂತಹ ಜಯ ಮತ್ತು ವಿಜಯ್ ಎಂಬ ದ್ವಾರಪಾಲಕರಿರ್ತಾರೆ. ಅವರ ಶಾಪಗ್ರಸ್ತರಾಗುವಂಥದ್ದು, ಒಬ್ಬ ಋಷಿಮುನಿಗಳಿಂದ ಶಾಪಗ್ರಸ್ತರಾಗ್ತಾರೆ. ಯಾವ ರೀತಿ ಅಂತಂದರೆ, ಈಗ ಋಷಿಮುನಿಗಳೀಗ ದ್ವಾರಪಾಲಕರು ಅಂತ ಇದ್ದಾಗ ಏನಾಗುತ್ತೆ, ಅವರಲ್ಲಿ ಪ್ರೊಟೆಕ್ಷನ್ ಮಾಡ್ತಾ ಇರ್ತಾರೆ, ಆ ಒಂದು ದ್ವಾರವನ್ನು ಕಾಯ್ತಾ ಇರ್ತಾರೆ. ಒಬ್ಬ ಮುನಿ, ಆ ಋಷಿಮುನಿ ಆ ಒಂದು ಶ್ರೀಹರಿಯನ್ನು ನೋಡಲಿಕ್ಕೆ ಬಂದಾಗ ಒಳಗಡೆಗೆ ಬಿಡಲ್ಲ ಅಂತ ಹೇಳ್ತಾರಂತೆ. ಆ ಒಂದು ಸಂದರ್ಭದಲ್ಲಿ ಶಾಪಗ್ರಸ್ತರಾಗ್ತಾರೆ. ಈ ಶಾಪವನ್ನು ಅವರು ಶ್ರೀಹರಿಯ ಮುಂದೆ ಹೇಳಿದಾಗ ಈ ರೀತಿ ಅಂದರೆ, ನೀವು ಏನು ಶಾಪ ಅವ್ರಿಗೆ ಆಗುತ್ತೆ ಅಂತಂದರೆ, ನೀವು ಹರಿಯಿಂದ ದೂರ ಇರಬೇಕು, ಇಲ್ಲಿ ಕೆಲಸ ಮಾಡಲಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ, ಆ ಥರ ಏನೋ ಒಂದು ಶಾಪ ಆದಾಗ ಏನಾಗುತ್ತೆ, ಹರಿಯನ್ನು ಇವ್ರು ಕೇಳ್ಕೊಂಡಾಗ ಏನು ಹೇಳುತ್ತೆ ನೋಡಿ, 7 ಜನ್ಮದಲ್ಲಿ ಅಂದರೆ 7 ಜನ್ಮದಲ್ಲಿ ನನ್ನ ಪಾದ ಸೇವೆ ಕೈಕೊಳ್ತಾ, ಅಂದರೆ ಆ ಗುರುವಿನ, ಅಂದರೆ ಮಹಾವಿಷ್ಣುವಿನ ಪಾದ ಸೇವೆ ಮಾಡ್ತಾ ಇರ್ತೀರೋ, ಅಥವಾ 3 ಜನ್ಮದಲ್ಲಿ ವೈರಿಯಾಗಿ ನೀವು ಬರ್ತೀರಾ ಅಂತ ಕೇಳ್ಕೊಂಡಾಗ ಆ ಒಂದು ಜಯ ವಿಜಯರು ಹೇಳ್ತಾರಂತೆ, ನೋಡಿ 7 ಜನ್ಮಗಳು ನಾವು ನಿಮ್ಮನ್ನು ಬಿಟ್ಟು ಇರ್ಲಿಕ್ಕೆ ಆಗಲ್ಲ, ಅಂದರೆ ಮಾನವನ ರೂಪ ತಾಳಬೇಕು ಅಂತ ಶಾಪ ಇರುತ್ತೆ. 7 ಜನ್ಮದಲ್ಲಿ ನಾವು ಬಿಟ್ಟಿರ್ಲಿಕ್ಕಾಗಲ್ಲ, ಹಾಗಾಗಿನೇ 3 ವೈರಿ ಆದರೂ ಪರವಾಗಿಲ್ಲ, 3 ಜನ್ಮದಲ್ಲಿ ನಾವು ಅಂದರೆ ಜನ್ಮವನ್ನು ತಾಳ್ತೀವಿ ಅಂತ ಹೊರ ಪಡ್ಕೊಂಡಾಗ ಅದರಲ್ಲಿ ಒಂದು ಜನ್ಮ ರಾವಣ ಕುಂಭಕರ್ಣ, ಇನ್ನೊಂದಲ್ಲಿ ನಾರಸಿಂಹ ಅವತಾರದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪವಾಗುವಂಥ. ನೋಡಿ, ಈ 3ನೇ ಅವತಾರದವಾಗಿ ಕೃಷ್ಣನ ಅವತಾರದಲ್ಲಿ ಶಿಶುಪಾಲ ದಂತವಕ್ತ್ರ ಅಂತ ಈ ರೀತಿ ಅವತಾರಗಳನ್ನೆತ್ತಿ ಬಂದಿರ್ತಾರೆ. ಅದರಲ್ಲಿ ಈ ಶ್ರೀರಾಮ ನವಮಿಯ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಭಗವಂತನ ಹುಟ್ಟಿದ ದಿನ ಅಂತ ಇದನ್ನು ಕರೆಯುವಂಥದ್ದು. ನೋಡಿ, ಇವತ್ತು ತುಂಬ ವಿಶೇಷವಾಗಿರುವಂತಹ ಸಮಯ. ಇಡೀ ಭರತ ಖಂಡದಾದ್ಯಂತ, ನೋಡಿ ನಮ್ಮ ದೇಶದಷ್ಟೇ ಅಲ್ಲ, ಇಡೀ ಭರತ ಖಂಡದಾದ್ಯಂತ ಒಂದೇ ದಿನ ಆಚರಣೆ ಮಾಡುವಂತಹ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇರುವಂತಹ ಹಬ್ಬ ಎಂದರೆ ಈ ಶ್ರೀರಾಮ ನವಮಿ. ನೋಡಿ, ಎಲ್ಲರೂ ಕೂಡ ಒಂದೇ ದಿನ ಮಾಡುವಂಥದ್ದು. ವಸಂತ ಋತುವಿನ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯ ದಿನ ಇದನ್ನು ನಾವು ಆಚರಣೆ ಮಾಡ್ತೀವಿ. ಈ ದಿನ ಆ ಭಗವಂತನ ಜನ್ಮದಿನ ಅಂತಲೂ ಕರೆಯುವಂಥದ್ದು. ಯಾಕಂದರೆ ಆ ಒಂದು ರಾಮನ ಜನ್ಮವೇ ತುಂಬ ವಿಶೇಷವಾಗಿರುವಂಥದ್ದು. ಪುತ್ರ ಕಾಮೇಷ್ಟ ಯಾಗದಿಂದ ಜನನ ಆಗಿರುವಂಥದ್ದು ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಇಷ್ಟು ಜನಗಳು, ಅಂದರೆ ಈ ಒಂದು ಜನನ ಆಗಿರುವಂಥದ್ದು. ಇದರ ಜೊತೆ ನೋಡಿ, ಯಾವ ರೀತಿ ನಾವು ಈ ಒಂದು ಶ್ರೀರಾಮ ನವಮಿಯನ್ನು ಆಚರಣೆ ಮಾಡಬೇಕು ಅಂತ ನೋಡಿ, ನಮ್ಮ ಹಿಂದೂ ಸಂಪ್ರದಾಯ
ಸಂಪ್ರದಾಯದಲ್ಲಿ ನಮ್ಮ ಹಳ್ಳಿಗಳಲ್ಲಿ ಎಲ್ಲ ಊರುಗಳಲ್ಲಿ ಕೂಡ ರಾಮರ ದೇವಸ್ಥಾನ ಇದ್ದೇ ಇರುತ್ತೆ, ಆಂಜನೇಯನ ದೇವಸ್ಥಾನ ಇದ್ದೇ ಇರುತ್ತೆ, ಅಥವಾ ರಾಮರ ದೇವಸ್ಥಾನ ಇಲ್ಲ ಅಂದರೂ ಕೂಡ ರಾಮ ಮಂದಿರ ಅಂತ ಇರುತ್ತೆ. ಅಲ್ಲಿ ಏನು ಮಾಡ್ತಾರೆ, ಈ ವಸಂತ ಋತುವಿನ ಪಾಡ್ಯಮಿಯಿಂದ ಏನಾಗುತ್ತೆ ಅಂದರೆ ನಾವೇನು ಮಾಡ್ತೀವಿ, ಯುಗಾದಿಯ ಚಂದ್ರ ದರ್ಶನ ನಂತರ ಈ ರಾಮನ ಮೆರವಣಿಗೆ ಎಲ್ಲ ಊರುಗಳಲ್ಲೂ ಕೂಡ ಸಾಗುತ್ತೆ ಅಂತ ನಾವು ಚಿಕ್ಕ ಹುಡುಗರು ಇದ್ದಾಗಲೂ ಕೂಡ ನೋಡ್ತಾ ಇದ್ದೀವಿ. ನಮ್ಮ ಹಿರಿಯರು ಪೂರ್ವಜರಲ್ಲಿ ನಮ್ಮ ಹಳ್ಳಿಗಳಲ್ಲಿ ಒಂದು ರಾಮರ ಒಂದು ಫೋಟೋವನ್ನು ತಗೊಂಡು ಮತ್ತು ಒಂದು ದೀಪವನ್ನು ಇಟ್ಟು ಗ್ರಾಮದ ಸುತ್ತ ಎಲ್ಲ ಒಂದು ರಾಜಬೀದಿಗಳಲ್ಲಿ ಮೆರವಣಿಗೆ ಬರ್ತಾ ಇರ್ತಾರೆ. ಯಾಕಂದರೆ ಆ ಮೆರವಣಿಗೆ ಬರುವಂಥದ್ದು ಈ 8 ದಿನಗಳ ಕಾಲ, ಅಂದರೆ 9 ದಿನನೂ ಕೂಡ ಮೆರವಣಿಗೆ ಮಾಡ್ತಾರೆ. ಇದು ಯಾಕೆ ಮಾಡಬೇಕು ಅನ್ನೋ ತಿಳ್ಕೊಬೇಕು. ನೋಡಿ, ರಾಮನ ಭಜನೆ ಮಾಡ್ತಾ, ರಾಮಾಯಣವನ್ನು ಪಾರಾಯಣ ಮಾಡ್ತಾ, ಎಲ್ಲರಿಗೂ ಕೂಡ ಆದರ್ಶ ವ್ಯಕ್ತಿಯಾಗಿರುವಂತಹ ರಾಮನ ನಡವಳಿಕೆ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ, ನೋಡಿ ರಾಮನನ್ನು ಯಾಕೆ ನಾವು ಅನುಸರಿಸಬೇಕು ಅಂತ ನಮಗೆ ತುಂಬ ವಿಶೇಷವಾಗಿರುವಂಥದ್ದು 2 ಕಾವ್ಯಗಳು, ರಾಮಾಯಣ ಮತ್ತು ಮಹಾಭಾರತ. ನೋಡಿ, ಮಹಾಭಾರತದಲ್ಲಿ ತಿಳಿಸ್ಕೊಡ್ತಾರೆ ಯಾವ ರೀತಿ ಇರಬಾರ್ದು ಒಬ್ಬ ಮನುಷ್ಯ ಅಂತ. ನೋಡಿ, ಅಣ್ಣ ತಮ್ಮಂದರಲ್ಲಿ ಎಷ್ಟು ತೊಂದರೆಗಳಾಗಿ ಅವೆಲ್ಲ ಎಷ್ಟು ತೊಂದರೆಗಳಿಗೆ ಕಷ್ಟಗಳು ಅನುಭವಿಸಿದ್ದಾರೆ, ಯಾವ ರೀತಿ ಇರಬಾರ್ದು ಅನ್ನುವಂಥದ್ದು ನಮಗೆ ಮಹಾಭಾರತ ತಿಳಿಸ್ಕೊಟ್ರೆ, ಮನುಷ್ಯ ಯಾವ ರೀತಿ ಇರಬೇಕು ಅನ್ನುವಂಥದ್ದು ನಮಗೆ ರಾಮ ತಿಳಿಸ್ಕೊಡುವಂಥದ್ದು, ರಾಮಚಂದ್ರ ಸ್ವಾಮಿ ತಿಳಿಸ್ಕೊಡುವಂಥದ್ದು. ನೋಡಿ, ಒಬ್ಬ ಗಂಡನಾಗಿ ಯಾವ ರೀತಿ ಇರಬೇಕು, ಪತಿಯಾಗಿ ಯಾವ ರೀತಿ ಇರಬೇಕು, ಮಗನಾಗಿ ಯಾವ ರೀತಿ ಇರಬೇಕು, ಸಹೋದರನಾಗಿ ಯಾವ ರೀತಿ ಇರಬೇಕು, ಈ ರೀತಿ ಒಬ್ಬ ಗುರುವಾಗಿ ಯಾವ ರೀತಿ ಇರಬೇಕು ಒಬ್ಬ ಮನುಷ್ಯ ಅನ್ನುವಂಥದ್ದು ತಿಳಿಸ್ಕೊಟ್ಟಂತಹ ಮಹಾಪುರುಷ, ಮರ್ಯಾದಾ ಪುರುಷೋತ್ತಮ ರಾಮಚಂದ್ರ ಸ್ವಾಮಿ. ಇವರ ವಿಶೇಷವಾಗಿರುವಂತಹ ದಿನ ಇವತ್ತು ಎಲ್ಲರೂ ಕೂಡ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ನಿತ್ಯವೂ ಕೂಡ ಪಾಡ್ಯಮಿಯಿಂದ ಆ ಗ್ರಾಮಗಳಲ್ಲಿ ಏನು ಮಾಡ್ತಾರೆ, ಒಂದು ಗ್ರಾಮದ ಜನತೆ ಕೆಲವರು ದಾನವನ್ನು ಕೊಡ್ತಾ ಇರ್ತಾರೆ, ಬೆಲ್ಲವನ್ನು ತೆಗೆದುಕೊಳ್ಳುವಂಥದ್ದು, ಅಕ್ಕಿ ತೆಗೆದುಕೊಳ್ಳುವಂಥದ್ದು, ಇದನ್ನೆಲ್ಲ ತಗೊಂಡು ಬಂದು ಆ 9 ದಿನಗಳ ಕಾಲ ಸಂಗ್ರಹವನ್ನು ಮಾಡ್ತಾರೆ. ಸಂಗ್ರಹವನ್ನು ಮಾಡಿ 9ನೇ ದಿನ ರಾಮನ ಪಟ್ಟಾಭಿಷೇಕ ಮಾಡುವಂಥದ್ದು. ನೋಡಿ, ಈ ದಿನವನ್ನು ನಾವು ಏನು ರಾವಣ ಕುಂಭಕರ್ಣ ಸಂಹಾರದ ನಂತರ ರಾವಣ ಯಾವಾಗ ಪಟ್ಟಾಭಿಷೇಕ ಆಯಿತು, ಈ ದಿನವನ್ನೇ ಅಂದರೆ ಈ ವಸಂತ ಋತುವಿನ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ದಿನನೇ ಪಟ್ಟಾಭಿಷೇಕ ಆಯಿತು ಅನ್ನೋದು ಕೂಡ ಒಂದು ಶಾಸ್ತ್ರದಲ್ಲಿ ಹೇಳುವಂಥದ್ದು, ಒಂದು ಪುರಾಣದಲ್ಲಿ ಹೇಳುವಂಥದ್ದು ಈ ರೀತಿ ಇರುತ್ತೆ. ಹಾಗಾಗಿನೇ ಈ ದಿನ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು. ನೋಡಿ, ಇವತ್ತು ತುಂಬ ವಿಶೇಷವಾಗಿರುವಂಥದ್ದೇನು, ಪಾನಕ, ಕೋಸಂಬರಿ ಮತ್ತು ಮಜ್ಜಿಗೆ ತುಂಬ ವಿಶೇಷವಾಗಿರುತ್ತೆ. ಯಾಕಂದರೆ ನೋಡಿ, ನಮ್ಮ ಪೂರ್ವಜರಲ್ಲಿ ಎಷ್ಟು ಬುದ್ಧಿವಂತರಂತಂದರೆ, ಈ ಒಂದು ಕಾಲಮಾನದಲ್ಲಿ ತುಂಬ ಬಿಸಿಲಿನ ವಾತಾವರಣ ಇರುತ್ತೆ. ಈ ಬಿಸಿಲಿನ ವಾತಾವರಣಕ್ಕೆ ಏನು ಪ್ರಸಾದವನ್ನು ಕೊಡಬೇಕು, ಸಾಮಾನ್ಯವಾಗಿ ನಾವು ಏನಂದರೆ ಬೆಲ್ಲದ ಪಾನಕವನ್ನು ಕೊಡ್ತಾರೆ, ಬೆಲ್ಲದ ಪಾನಕ, ಮಜ್ಜಿಗೆ ಕೊಡುವಂಥದ್ದು, ಮತ್ತು ಕೋಸಂಬರಿಗಳನ್ನು ಕೊಡುವಂಥದ್ದು, ಈ ರೀತಿ ಇದನ್ನೆಲ್ಲ ಕೂಡ ಎಲ್ಲ ಭಕ್ತಾದಿಗಳು ಕೂಡ ಹಂಚಿ ನಂತರ ರಾಮೋತ್ಸವವನ್ನು ಮಾಡುವಂಥದ್ದು ವಿಶೇಷವಾಗಿರುತ್ತೆ. ಈ ದಿನ ಎಲ್ಲರಿಗೂ ಕೂಡ ಶುಭವಾಗಲಿ, ಅನುಕೂಲ ಆಗಲಿ, ಎಲ್ಲರೂ ಕೂಡ ಈ ಒಂದು ಮಂತ್ರವನ್ನು ಜಪ ಮಾಡಿ. ಈ ದಿನ ನೋಡಿ, ಸರ್ವ ಕಷ್ಟಗಳನ್ನು ಕೂಡ ನಿವಾರಣೆ ಮಾಡುವಂತಹ ಮಂತ್ರ ರಾಮ ಮಂತ್ರದಿಂದ, ರಾಮನಾಮದ ಮಂತ್ರದಿಂದ ತುಂಬ ವಿಶೇಷ ಫಲಗಳನ್ನು ಈ ದಿನ ಎಲ್ಲರೂ ಕೂಡ ಪಡಿಬಹುದಾಗಿದೆ. ಎಲ್ಲ ಭಕ್ತ ಸಮೂಹದವರಿಗೂ ಕೂಡ ಶ್ರೀರಾಮನವಮಿಯ ಶುಭಾಶಯಗಳೊಂದಿಗೆ ಒಂದು ಮಂತ್ರವನ್ನು ಹೇಳ್ಕೊಡ್ತೇನೆ. ಈ ಮಂತ್ರವನ್ನು ಜಪ ಮಾಡಿ ಕುಟುಂಬದಲ್ಲಿ ಯಾರಿಗೆಲ್ಲ ತೊಂದರೆಗಳು ಅನುಭವಿಸ್ತಾ ಇರ್ತೀರ, ಗಂಡ ಹೆಂಡತಿರಲ್ಲಿ ತೊಂದರೆ ಆಗಿರುತ್ತೆ, ಉದ್ಯೋಗದಲ್ಲಿ ತೊಂದರೆ ಆಗಿರುತ್ತೆ, ಅಥವಾ ನಿಮ್ಮ ಅಣ್ಣ ತಮ್ಮಂದಿರಾಗಲಿ, ತಂದೆ ಮಕ್ಕಳಲ್ಲಾಗಲಿ ಏನಾದರೂ ತೊಂದರೆ, ಬಾಂಧವ್ಯ ಕೆಟ್ಟೋಗಿತ್ತು ಅಂತಂದರೆ ಆ ಬಾಂಧವ್ಯ ಸದೃಢ ಆಗಬೇಕು, ಸಬಲ ಆಗಬೇಕು ಅಂತಂದರೆ ಈ ರಾಮ ಮಂತ್ರವನ್ನು ಜಪ ಮಾಡಿ. ಓಂ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಈ ರಾಮ ಮಂತ್ರವನ್ನು ಜಪ ಮಾಡಿ. ನೋಡಿ, ರಾಮ ಎಂದೇ ಆ ಹನುಮ ಯಾವೊಂದು ಮಟ್ಟಕ್ಕೆ ಹೋಯಿತು ಅಂತಂದರೆ, ನೋಡಿ, ಚಿರಂಜೀವಿ ಆಗಿರುವಂತಹ ಹನುಮನನ್ನೇ ಆ ಭಗವಂತ ತನ್ನ ಎದೆಯಲ್ಲಿ ಇಟ್ಕೊಂಡಿರುವಂತಹ ಹನುಮನನ್ನೇ ಆ ಭಗವಂತ ಮೇಲೆತ್ತಿದನಂತಂದರೆ, ನಾವು ತೃಣಮಾತ್ರ ಜನರು, ನಾವು ಕೂಡ ನೋಡಿ, ಒಂದು ಕಲ್ಲೇ ರಾಮನ ಹೆಸರು ಬರೆದು ಹಾಕಿರುವಂತಹ ಕಲ್ಲೇ ತೇಲುತ್ತಂತೆ, ಅಂದರೆ ಒಂದು ನೀರಿನ ಮೇಲೆ ತೇಲುತ್ತಂತೆ. ಅಂತ ರಾಮ ಜಪ ಮಾಡಿ ನಮ್ಮಲ್ಲಿರುವ ಕಲ್ಮಶ ದೋಷಗಳನ್ನೆಲ್ಲವನ್ನು ತೊಡಗಿಸಿ ಅನುಕೂಲವನ್ನು ಮಾಡ್ಕೋಬೇಕು. ಭಗವಂತನ ಆಶೀರ್ವಾದ ನಮ್ಮೆಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ರಾಮನನ್ನು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಜೈ ಶ್ರೀರಾಮ್.